ಅಪ್ಪ ಅಪ್ಪ ಹಾ ಅಪ್ಪ ಹೆಂಗೋ ಇಳ್ದಾಯ್ತು. ಮಕ್ಕಳನ್ನ ಹುಡುಕ್ಬೇಕು. ಪಾಪ ಆ ಹೆತ್ತವರು ತುಂಬಾ ಕಷ್ಟಪಡ್ತಾ ಇದ್ದಾರೆ. ಹ್ಮ್ ಯಾಕೋ ನನಗೆ ಸರಿ ಅನ್ಸ್ತಾ ಇಲ್ಲ. ಮೊದ್ಲು ಇಲ್ಲಿಂದ ಹೋಗ್ಬೇಕು, ಇಲ್ಲಾಂದ್ರೆ ನನ್ ಗತಿ ಅಷ್ಟೇ. ಕಾನ್ಸ್ಟೇಬಲ್, ಅವ್ನು ರಿಟರ್ನ್ ಬರಂಗ್ ಕಾಣ್ತಾ ಇದೆ. ಹೌದು ಸರ್, ನನಗೂ ಗೊತ್ತಾಗ್ತಾ ಇಲ್ಲ. ಅವ್ನು ಮತ್ತೆ ರಿಟರ್ನ್ ಬರ್ತಾ ಇದ್ದಾನೆ. ಸರಿ ಆಯ್ತು, ಹೇಳಿರಿ. ಆಯ್ತು ಸರ್. ಹಂಗೆ ಕಣಪ್ಪ, ಹುಷಾರು. ಬಾ. ಸರ್ ಇಟ್ಕೊಳ್ಳಿ ಸರ್. ಆಯ್ತಪ್ಪ, ಕೈ ಕೊಡು. ಅಪ್ಪ ಯಾಕಪ್ಪ, ಏನಾಯ್ತು? ಅಷ್ಟು ರಿಸ್ಕ್ ತಗೊಂಡು ಇಳಿದು ಹೋಗಿ ಮತ್ತೆ ರಿಟರ್ನ್ ಬಂದ್ಬಿಟ್ಟೆ. ಸರ್ ಖಂಡಿತ ಇದಂತೂ, ಈ ಕೆಲಸ ನನ್ನ ಕೈಯಲ್ಲಿ ಆಗಲ್ಲ ಸರ್. ನಾನು ಅಂತಲ್ಲ, ಯಾರು ಈ ಕೆಲಸನ ಮಾಡಲ್ಲ, ಅದಂತೂ ನಾನು ಗ್ಯಾರಂಟಿ ಹೇಳ್ತೀನಿ. ಯಾಕೆ, ಏನಾಯ್ತು? ಯಾಕಪ್ಪ ಹಿಂಗೆ ಹೇಳ್ತಾ ಇದೀಯಾ? ಸರ್ ಕಾಡಲ್ಲಿ ಹೇಳಿದ್ನಲ್ಲ ಸರ್, ಅಲ್ಲೇ ಹುಲಿ ನಿಂತ್ಕೊಂಡಿದೆ ಸರ್, ಅದಕ್ಕೆ ನಾನು ಮತ್ತೆ ರಿಟರ್ನ್ ಬಂದ್ಬಿಟ್ಟೆ. ಏನೋ ಹುಲಿನಾ? ಹೌದು ಸರ್, ಹುಲಿ. ನನ್ಗೇನೋ ಒಂಥರ ಅನಿಸ್ತು. ನಾನು ಈ ಕಡೆ ತಿರುಗಿ ನೋಡಕ್ಕೂ ಹುಲಿ ನಿಂತ್ಕೊಂಡಿರೋಕ್ಕೂ ಕರೆಕ್ಟ್ ಇತ್ತು ಸರ್. ನಾನು ನೋಡಿದ ತಕ್ಷಣ ನಿಧಾನ ಹಂಗೆ ಹತ್ತಿ ಬಂದ್ಬಿಟ್ಟೆ ಸರ್. ಹುಲಿ ನನ್ನ ನೋಡ್ಲಿಲ್ಲ. ಇಲ್ಲಾಂದ್ರೆ ಅಷ್ಟೇ ಸರ್. ನಾನು ಸರ್ 10 ಸೆಕೆಂಡ್ ಸರ್, ಅಷ್ಟೇ ಸರ್. ನನ್ನ ಜೀವನ ಹೋಗ್ತಾ ಇತ್ತು ಸರ್. ಖಂಡಿತ ಹೇಳ್ತೀನಿ, ಈ ಕೆಲಸ ಯಾರು ಮಾಡಲ್ಲ. ನಾನಂತೂ ನನ್ನ ಒಪಿನಿಯನ್ ಹೇಳ್ತೀನಿ, ಯಾರು ಮಾಡೋದು ಬೇಡ ಅಂತ. ಸರ್ ನೀವೇ ಒಂದ್ ಸ್ವಲ್ಪ ಆಲೋಚನೆ ಮಾಡಿ. ಅಷ್ಟು ಎತ್ತರದಿಂದ ಮಕ್ಕಳು ಬಿದ್ದಿದ್ದಾರೆ ಅಂದ್ರೆ ಇಷ್ಟೊತ್ತಿಗೆ ಜೀವಂತವಾಗಿರ್ತಾರೆ ಅಂತ ನೀವು ಅನ್ಕೊಳ್ತೀರಾ? ಹಂಗೂ ಜೀವಂತವಾಗಿದ್ರೇನು ಸರ್, ಈ ಪ್ರಾಣಿಗಳ ಹತ್ರದಿಂದ ಅವರು ಬದುಕಿರೋದಂತೂ ಸಾಧ್ಯನೇ ಇಲ್ಲ ಅಂತ ಹೇಳ್ತೀನಿ ಸರ್. ಆಯ್ತು ಸರ್, ಬರ್ತೀನಿ. ಇಂಥ ಕೆಲ್ಸಕ್ಕೆಲ್ಲ ಇನ್ಮೇಲೆ ಕರಿಬೇಡಿ ಸರ್. ಆಯ್ತಪ್ಪ. ಸರ್ ನಮ್ಮ ಮಕ್ಕಳು ಅಷ್ಟೇನಾ ಸರ್? ಹುಡುಗ ಹೇಳ್ದಂಗೆ ನಮ್ಮ ಮಕ್ಕಳು ಬದುಕಿರಲ್ವಾ ಸರ್? ಅಮ್ಮ, ಸರ್ ನೀವು ಸ್ವಲ್ಪ ಬನ್ನಿ. ಹೇಳಿ ಸರ್. ಸರ್ ಮನ್ಸನ್ನ ಗಟ್ಟಿ ಮಾಡ್ಕೊಳ್ಳಿ. ವೈಫ್ಗೂ ನೀವು ಧೈರ್ಯ ಹೇಳ್ಬೇಕು. ನೀವೇ ಹೇಳ್ತಾ ಇದ್ರೆ ಹೆಂಗೆ? ಏನೋ ಒಂದು ಅನಾಹುತ ಆಗೋಗ್ಬಿಡ್ತು, ಆದ್ರೆ ಮಕ್ಕಳು ಜೀವಂತವಾಗಿರ್ತಾರೆ ಅಂತ ಮಾತ್ರ ಖಂಡಿತ ನೀವು ಅನ್ಕೋಬೇಡಿ. ಇನ್ನ ಮಕ್ಕಳನ್ನ ಹುಡ್ಕೋಕ್ಕಾಗಲ್ಲ ಸರ್. ನೀವು ಇರೋಂಥ ಪೇರೆಂಟ್ಸಿಗೂ ನೀವೇ ಹೇಳ್ಬೇಕು. ನಾವು ಡಿಪಾರ್ಟ್ಮೆಂಟ್ಗೆ ಈ ತರ ಅಂತಂದ್ಬಿಟ್ಟು ತಿಳಿಸ್ಬಿಡ್ತೀವಿ. ಆಯ್ತು ಸರ್. ಏನ್ರಿ ಹೇಳಿದ್ರು ಸರ್? ನಮ್ಮ ಮಕ್ಕಳು ಬದುಕಿಲ್ಲ, ಸತ್ತೋಗ್ಬಿಟ್ರು ಅಂತ ಹೇಳ್ತಾ ಇದ್ದಾರೆ. ರೇಷ್ಮಾ, ನೀನ್ ಮಾತ್ರ ಈ ಐಡಿಯಾ ಕೊಡ್ಲಿಲ್ಲ ಅಂದ್ರೆ ಅಷ್ಟೇ, ಇವತ್ತು ನಾವು ಹೊಟ್ಟೆ ಅಷ್ಟರಲ್ಲೇ ಇಲ್ಲೇ ಎಲ್ಲಾದ್ರೂ ಕೆಳಗ್ ಬೀಳ್ತಾ ಇದ್ವಿ. ಹೌದು ಅಚ್ಚು, ನನ್ಗೆ ತುಂಬಾ ಹೊಟ್ಟೆ ಹಸ್ವಾಗ್ತೈತಾ. ಆಗ ಅಲ್ಲಿ ಒಂದು ಮೀನು ಜಂಪ್ ಆಯ್ತು ನೋಡು. ಆಗ ನನ್ಗೆ ಐಡಿಯಾ ಬಂತು. ನಮ್ಗೆ ಈಗ ಹೊಟ್ಟೆ ಹಸ್ವೈತಲ್ಲ, ಮೀನು ಹಿಡಿದು ಸುಟ್ಟಿದ್ರೆ ಏನು ಅಂತ ಅಂದ್ಬಿಟ್ಟು. ಆಮೇಲೆ ನೀವು ಬಂದಾಗ ಕರೆಕ್ಟಾಗಿ ಹೋಗಿ ಇದ್ನಲ್ಲ. ಈಗ ನೋಡು, 3 ಮೀನು ಸ್ವಲ್ಪ ದೊಡ್ಡದೈತೆ, 1 ಮೀನು ಸಣ್ಣದೈತೆ. ಅಡ್ಜಸ್ಟ್ ಮಾಡ್ಕೊಂಡು 4 ಜನ ತಿನ್ನೋಣ. ಆಯ್ತು ರೇಷ್ಮಾ, ಸ್ವಲ್ಪ ಸ್ವಲ್ಪ ಹೊಟ್ಟೆ ತುಂಬ್ರೇನು ಸಾಕು, ನಮ್ಗೆ ಸುಸ್ತಾಗಲ್ಲ. ಏನು ಇಲ್ಲ ಅಂದ್ರೇನೆ ಕಷ್ಟ. ಹೌದು ಅಚ್ಚು, ಚೂರು ಚೂರು ಹೊಟ್ಟೆಗೆ ಏನಾದ್ರೂ ತಿಂದ್ವಿ ಅಂದ್ರೆ ಸ್ವಲ್ಪ ತಾಕತ್ತಿರತ್ತೆ ನೋಡು, ಇಲ್ಲಾಂದ್ರೆ ನಮ್ಗೆ ತಲೆ ಸುತ್ಬಿಡತ್ತೆ. ರೇಷ್ಮಾ, ನೀನ್ ಈ ತರ ಮೀನೆಲ್ಲ ಸುಟ್ಟಿದ್ಯಾ ಇದಕ್ ಮುಂಚೆ? ಎಷ್ಟು ಐಡಿಯಾ ಮಾಡಿ ಈ ತರ ಮಾಡ್ತಾ ಇದೀಯ ನೋಡ್ ನೀನು. ಅರೆ ಲಿಲ್ಲಿ, ನಿಂಗೆ ಗೊತ್ತಿಲ್ಲ, ನಮ್ದು ಅಜ್ಜಿದು ಊರಿದೆಯಲ್ಲ, ಅದು ಕಾಡೊಳಗೆ ಇರೋದು ಮನೆ. ಹಂಗಾಗಿ ನನ್ಗೆ ಕಾಡಿನ ಬಗ್ಗೆ ಎಲ್ಲ ಸ್ವಲ್ಪ ಗೊತ್ತು. ಹೌದಾ? ಹೌದು, ನಿಮ್ಮ ಅಜ್ಜಿ ಊರು ಎಲ್ಲಿದೆ? ಅಜ್ಜಿ ಅಂತ ಹೇಳಿದ್ರೆ ಅಪ್ಪನಮ್ಮನ ಅಮ್ಮಂದಮ್ಮನ? ನಮ್ ಪಪ್ಪ ಇದಾರಲ್ಲ, ಅವ್ರದ್ದು ಅಮ್ಮ ಐತೆ. ಅವರು ಅದು ನಮ್ಮ ಅಜ್ಜಿದು ಊರೈತಲ್ಲ, ಅದು ಎಲ್ಲಿ ಬರೋದು ಗೊತ್ತಾ? ಇದು ಮೈಸೂರ್ ಹತ್ರ ಬಣ್ಣಾರಿದು ಇದೆಯಲ್ಲ, ಘಾಟಿ ಇದೆಯಲ್ಲ, ಅಲ್ಲಿ ಬರೋದು ನಮ್ದು ಊರು. ಹೌದಾ? ಅಲ್ಲಿ ತುಂಬಾ ಕಾಡ? ಹೌದು, ತುಂಬಾ ಅದು ಕಾಡು ಐತೆ. ಓ, ಅದಕ್ಕೆ ನಿಮ್ಗೆಲ್ಲ ಗೊತ್ತಿರೋದು ಅಲ್ಲ?
ಹೌದಪ್ಪ. ನಾವು ಹೀಗೆಲ್ಲ ನಮ್ದು ಫ್ರೆಂಡ್ಸ್ ಎಲ್ಲ ಐತೆ ಅಲ್ಲಿ ಹೆಚ್ಚು. ಆಗ ನಾವು ರಜೆಗೆಲ್ಲ ಹೋಗ್ತೀವಲ್ಲ, 2 ತಿಂಗಳು ರಜೆ ಕೊಡ್ತಾರಲ್ಲ ಸ್ಕೂಲ್ಗೆ. ಆಗ ಅಲ್ಲೋದಾಗ ಹಿಂಗೆ ನಾವು ಮೀನಿರೋದು ಅಲ್ಲೇ ಸ್ವಲ್ಪ ಬೆಂಕಿ ಹಾಕಿ ಸುಟ್ಟು ತಿನ್ನೋದು, ಅದು ತುಂಬಾ ಟೇಸ್ಟ್ ಇರುತ್ತೆ ಗೊತ್ತಾ. ನಮ್ದು ಮನೆಗೆ ಮಾಡೋದ್ಕಿಂತ ಈ ತರ ಮಾಡಿ ತಿನ್ನೋದು ತುಂಬಾ ಟೇಸ್ಟ್ ಇರುತ್ತೆ. ಅರೆ ಇಲ್ಲಿ ನೋಡು ಅಚ್ಚು, ಎಲ್ಲ ಬೆಂದಿದೆ. ಈಗ ಅದು ತೆಗೆದು ಬಿಟ್ಟು ಬೇರೆ ಮೀನು ಹಾಕ್ತೀನಿ. ವಾವ್, ಎಷ್ಟು ಚೆನ್ನಾಗಿದೆ. ಆಯ್ತು ರೇಷ್ಮಾ, ಬೇಗ ಬೇಗ ಬೇಯಿಸಿ ತೆಗಿ, ತಿನ್ನೋಣ. ತುಂಬಾ ಹೊಟ್ಟೆ ಹಸಿವಾಗ್ತಾ ಇದೆ. ಇನ್ನು ಎಷ್ಟೊತ್ತಾಗತ್ತೋ ಏನೋ ಬೇಡಿಕೆ, ತುಂಬಾ ಹೊಟ್ಟೆ ಹಸಿವಾಗ್ತಾ ಇದೆ. ಅರೆ ಅಚ್ಚು, ತುಂಬಾ ಹೊಟ್ಟೆ ಹಸಿವಾಯ್ತಂದ್ರೆ ಇದು ಮೀನ್ ತೆಗೆದು ತಿನ್ನು. ಇಲ್ಲ ಬೇಡ ರೇಷ್ಮಾ, ಎಲ್ರು ಒಟ್ಟಿಗೆ ಶೇರ್ ಮಾಡ್ಕೊಂಡು ತಿನ್ನೋಣ ಆಯ್ತಾ. ಅಲ್ಲಿರೋದ್ ಮೀನು ಸಾಕಾಗಲ್ಲ. ಹೌದು ಅಚ್ಚು, ನನಗೂ ತುಂಬಾ ಹೊಟ್ಟೆ ಹಸಿವಾಗ್ತೈತೆ. ಎಲ್ರು ಒಟ್ಟಿಗೆ ತಿನ್ನೋಣ ಅಂತ ಅಂದ್ಬಿಟ್ಟು ಸುಮ್ಮನೆ ಇದೀನಿ. ಹೇ ಅಚ್ಚು, ನಿಂಗೆ ಫಿಶ್ ಅಂದ್ರೆ ಇಷ್ಟನೇ ಇಲ್ಲ ಅಂತ ಒಂದ್ಸಲ ಹೇಳ್ತಾ ಇದ್ದಲ್ಲ, ಈಗ ಮಾತ್ರ ಫಿಶ್ ತಿನ್ನೋದಕ್ಕೆ ಇಷ್ಟು ಕ್ಯೂರಿಯಾಸಿಟಿಯಿಂದ ಕುತ್ಕೊಂಡಿದ್ಯಾ? ಅದಾಗ ಇಷ್ಟ ಇರ್ಲಿಲ್ಲ, ಈಗ ತಿನ್ನೋದಿಕ್ಕೇನಿಲ್ಲ, ಅದಕ್ಕೆ ತುಂಬಾ ಇಷ್ಟ ಆಗಿದೆ. ಯಾಕೆ, ಏನಾಯ್ತು ನಿಂಗೆ? ಅದು ಇಲ್ದೆ ಅವತ್ತೊಂದ್ಸಲ ಲಿಲ್ಲಿ ಕ್ಯಾಂಪಿಂಗ್ ಮಾಡುವಾಗ ನಾವು ಇದೇ ತರ ಮೀನ್ನ ಸುಟ್ಟಿಂದ್ವಿ ಗೊತ್ತಾ ಅಲ್ಲ ಲಿಲ್ಲಿ? ಹೌದಚ್ಚು, ಎಷ್ಟ್ ಚೆನ್ನಾಗಿತ್ತಲ್ಲ. ಆಮೇಲೆ ನಿಮ್ಮಮ್ಮ ಬಂದು ಸರಿ ಹೊಡೆದು ಕರ್ಕೊಂಡೋದ್ರಲ್ಲ ನಿನ್ನನ್ನ. ಅದ್ ತುಂಬಾ ಮುಖ್ಯ ಅಲ್ಲ ಲಿಲ್ಲಿ? ಓ ಮೈ ಗಾಡ್. ಹೇ ಅಚ್ಚು, ನೀನ್ ಯಾವಾಗ ನೋಡಿದ್ರೂ ನಿಮ್ಮ ಮಮ್ಮಿ ಹತ್ರ ಹೊಡ್ತಾ ತಿನ್ನೋದೇ ಆಯ್ತಲ್ಲ. ಅದಕ್ಕೆ ಮೋಹಿನಿ ಪಿಸಾಚಿ ತರ ನಗಾಡ್ತಾ ಇದ್ಯಾ? ನಿಧಾನ ನಗಾಡು. ಹೇ ಯು ಬ್ಲಡಿ. ಏ ಅಚ್ಚು, ಯಾಕೆ ಸಪ್ಪಗಿದ್ಯಾ? ಏನಾಯ್ತು? ಅಲ್ಲ, ನಾವೆಲ್ಲ ಎಲ್ಲೋದ್ವಿ ಅಂತ ಅಂದ್ಬಿಟ್ಟು ಮನೇಲಿ ಅಮ್ಮ ಅಪ್ಪ ಎಲ್ರು ಎಷ್ಟು ಬೇಜಾರಾಗಿರ್ತಾರಲ್ಲ. ಹೌದು, ನಮ್ಮ ಅಪ್ಪ ಇದಾರಲ್ಲ, ಅವ್ರಿಗೆ ನಾನಂದ್ರೆ ತುಂಬಾ ಇಷ್ಟ. ನಾನೀಗ ಎಲ್ಲಿದ್ದೀನಿ ಅಂತ ಅಂದ್ಬಿಟ್ಟು ಅವರು ತುಂಬಾ ಬೇಜಾರ್ ಮಾಡ್ಕೊಳ್ತಾ ಇರ್ತಾರೆ. ಅದು ನೆನ್ಸ್ಕೊಂಡ್ರೆ ನನ್ಗೆ ತುಂಬಾ ಬೇಜಾರಾಗ್ತಾ ಇದೆ. ನಮ್ಮ ಮನೆಯಲ್ಲೂ ನಮ್ಮ ಅವ್ವ ನಮ್ಮಪ್ಪ ಎಲ್ಲರೂ ನನ್ನ ನೆನ್ಸ್ಕೊಂಡು ಅಳ್ತಾ ಇರ್ತಾರೆ. ಓ ಮೈ ಗಾಡ್, ನಮ್ಮ ಮನೇಲಿ ನನ್ನ ಬ್ರದರ್ ಇದ್ದಾನಲ್ಲ, ಅವನು ನನ್ನ ನೆನ್ಸ್ಕೊಂಡು ತುಂಬಾ ಅಳ್ತಾ ಇರ್ತಾನೆ. ಯಾರು ಆ ಸಣ್ಣ ಪಾಪು ನಿನ್ನ ನೆನ್ಸ್ಕೊಂಡು ಅಳ್ತಾ ಇರತ್ತಾ? ಯಾಕೆ ಜೋಲಿ ಸುಮ್ಮನೆ ನನ್ನ ಬಾಯಿ ಕಿರಿತೀಯಾ? ಅಯ್ಯೋ ಅಚ್ಚು, ನಿನ್ಗೇನ್ ಗೊತ್ತು ನನ್ನ ಬ್ರದರ್ ಬಗ್ಗೆ? ಅವನು ನಾನಂದ್ರೆ ತುಂಬಾ ಇಷ್ಟ ಗೊತ್ತಾ. ಯಾವಾಗ್ಲೂ ನನ್ನೊಟ್ಟಿಗೆ ಆಟ ಆಡ್ತಾ ಇರ್ತಾನೆ, ನಗ್ತಾ ಇರ್ತಾನೆ. ಆದ್ರೆ ಈಗ ನಾನಿಲ್ಲ ಅಂತ ಅವನು ಎಷ್ಟು ಫೀಲ್ ಮಾಡ್ತಾನೆ ಗೊತ್ತಾ? ಅಳ್ತಾ ಇರ್ತಾನೆ. ಅವನ ನೆನ್ಸ್ಕೊಂಡ್ರೆ ಎಷ್ಟು ಬೇಜಾರಾಗ್ತಾ ಇದೆ ಗೊತ್ತಾ. ಅವನೇನು ನಿನ್ನ ನೆನ್ಸ್ಕೊಂಡು ಫೀಲು ಮಾಡಲ್ಲ, ಬೇಜಾರು ಆಗಲ್ಲ. ನಿನ್ನ ನೋಡ್ದೇ ಇದ್ರೇನೆ ಅವ್ನು ಚೆನ್ನಾಗಿರೋದು. ಹೇ ಯು ಬ್ಲಡಿ, ನಿಂಗೇನ್ ಗೊತ್ತು ನನ್ನ ತಮ್ಮನ ಬಗ್ಗೆ? ನಿನಗಿಂತ ನನಗೆ ಚೆನ್ನಾಗಿ ಗೊತ್ತು ಆಯ್ತಾ ಡೊಮ್ಮಿ. ಏಯ್ ಏನಚ್ಚು, ಅದ್ಯಾಕೆ ಹಿಂಗ್ ಕುತ್ಕೊಂಡಿದ್ಯಾ? ಸರಿಯಾಗಿ ಕುತ್ಕೋ. ನೋಡಕ್ಕೆ ಏನೋ ಒಂಥರ ಕಾಣ್ತಾ ಇದೆ ಲಿಲ್ಲಿ. ಹಾಯ್ ಫ್ರೆಂಡ್ಸ್, ವಿಡಿಯೋಸ್ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಫ್ರೆಂಡ್ಸ್. ಹಾಗೇನೆ ಇನ್ನೂ ಯಾರ್ಯಾರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಮರೀದೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನಿಮ್ಮ ಫ್ರೆಂಡ್ಸಿಗೂ ಈ ವಿಡಿಯೋನ ಶೇರ್ ಮಾಡಿ. ಬಾಯ್ ಬಾಯ್.